ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಬಹಳ ಸ್ಪಷ್ಟ ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ರವಾನಿಸಿದೆ. ಬದಲಾವಣೆ ಬಡಿದಾಟದಲ್ಲಿ ನಿರ್ಣಾಯಕ ತಿರುವು ಬಂದೇ ಬಿಡುತ್ತಾ ಡಿಕೆ ಶಿವಕುಮಾರ್ಗೆ ರಾಹುಲ್ ಸಂದೇಶವನ್ನ ನೀಡಿದ್ದು ಪ್ರಿಯಾಂಕ್ ಖರ್ಗೆನ. ನಿನ್ನೆಯಿಂದ ಕಂಪ್ಲೀಟ್ ಆಕ್ಟಿವ್ ಆಗಿರುವ ಡಿಕೆ ಶಿವಕುಮಾರ್ ಎಲ್ಲಾ ರೀತಿಯಲ್ಲೂ ಕೂಡ ಈ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಹೈಕಮಾಂಡ್ ನೀಡಿರುವಂತಹ ಸಂದೇಶವನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಿರಿಯ ಸಚಿವ ಎಂಬಿ ಪಾಟೀಲ್ ಅವರನ್ನ ಭೇಟಿಯಾಗಿದ್ದಾರೆ. ಇಬ್ಬರು ನಾಯಕರ ನಡುವಿನ ಈ ಭೇಟಿ ಈಗ ನಾನಾ ಅರ್ಥವನ್ನ ಕಲ್ಪಿಸ್ತಾ ಇದೆ. ಎಂಬಿ ಪಾಟೀಲ್ ಹಂಗ್ ನೋಡಿದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತ ನಾಯಕರು ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಹೇಳಿ ಪದೇ ಪದೇ ಎಂಬಿ ಪಾಟೀಲ್ ಹೇಳ್ತಾ ಇದ್ದಾಗ ಬಹುಶಃ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಡಿಕೆ ಶಿವಕುಮಾರ್ಗೂ ಕೂಡ ಅನಿಸಿತ್ತು. ಅದರಂತೆ ಪ್ರಿಯಾಂಕ್ ಖರ್ಗೆ ಅವರು ಡೆಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತನ್ನ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯನವರ ಜೊತೆಗೆ ಕಾಣಿಸಿಕೊಂಡಂತ ಆಪ್ತ ಅವರ ಶಾಸಕರೇನಿದ್ದಾರೆ, ನಾಯಕರುಗಳೇನಿದ್ದಾರೆ, ಸಚಿವರುಗಳು ಅವರನ್ನ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಹಿರಿಯ ಸಚಿವ ಎಂಬಿ ಪಾಟೀಲ್ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಕೆಐಎಡಿಬಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಹಸ್ಯವಾಗಿ ಮಾತುಕತೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಬಹಳ ಸ್ಪಷ್ಟ ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ರವಾನಿಸಿದೆ. ಬದಲಾವಣೆ ಬಡಿದಾಟದಲ್ಲಿ ನಿರ್ಣಾಯಕ ತಿರುವು ಬಂದೇ ಬಿಡುತ್ತಾ ಡಿಕೆ ಶಿವಕುಮಾರ್ಗೆ ರಾಹುಲ್ ಸಂದೇಶವನ್ನ ನೀಡಿದ್ದು ಪ್ರಿಯಾಂಕ್ ಖರ್ಗೆನ. ನಿನ್ನೆಯಿಂದ ಕಂಪ್ಲೀಟ್ ಆಕ್ಟಿವ್ ಆಗಿರುವ ಡಿಕೆ ಶಿವಕುಮಾರ್ ಎಲ್ಲಾ ರೀತಿಯಲ್ಲೂ ಕೂಡ ಈ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಹೈಕಮಾಂಡ್ ನೀಡಿರುವಂತಹ ಸಂದೇಶವನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಿರಿಯ ಸಚಿವ ಎಂಬಿ ಪಾಟೀಲ್ ಅವರನ್ನ ಭೇಟಿಯಾಗಿದ್ದಾರೆ. ಇಬ್ಬರು ನಾಯಕರ ನಡುವಿನ ಈ ಭೇಟಿ ಈಗ ನಾನಾ ಅರ್ಥವನ್ನ ಕಲ್ಪಿಸ್ತಾ ಇದೆ. ಎಂಬಿ ಪಾಟೀಲ್ ಹಂಗ್ ನೋಡಿದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತ ನಾಯಕರು ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಹೇಳಿ ಪದೇ ಪದೇ ಎಂಬಿ ಪಾಟೀಲ್ ಹೇಳ್ತಾ ಇದ್ದಾಗ ಬಹುಶಃ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಡಿಕೆ ಶಿವಕುಮಾರ್ಗೂ ಕೂಡ ಅನಿಸಿತ್ತು. ಅದರಂತೆ ಪ್ರಿಯಾಂಕ್ ಖರ್ಗೆ ಅವರು ಡೆಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತನ್ನ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯನವರ ಜೊತೆಗೆ ಕಾಣಿಸಿಕೊಂಡಂತ ಆಪ್ತ ಅವರ ಶಾಸಕರೇನಿದ್ದಾರೆ, ನಾಯಕರುಗಳೇನಿದ್ದಾರೆ, ಸಚಿವರುಗಳು ಅವರನ್ನ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಹಿರಿಯ ಸಚಿವ ಎಂಬಿ ಪಾಟೀಲ್ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಕೆಐಎಡಿಬಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಹಸ್ಯವಾಗಿ ಮಾತುಕತೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಬಹಳ ಸ್ಪಷ್ಟ ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ರವಾನಿಸಿದೆ. ಬದಲಾವಣೆ ಬಡಿದಾಟದಲ್ಲಿ ನಿರ್ಣಾಯಕ ತಿರುವು ಬಂದೇ ಬಿಡುತ್ತಾ ಡಿಕೆ ಶಿವಕುಮಾರ್ಗೆ ರಾಹುಲ್ ಸಂದೇಶವನ್ನ ನೀಡಿದ್ದು ಪ್ರಿಯಾಂಕ್ ಖರ್ಗೆನ. ನಿನ್ನೆಯಿಂದ ಕಂಪ್ಲೀಟ್ ಆಕ್ಟಿವ್ ಆಗಿರುವ ಡಿಕೆ ಶಿವಕುಮಾರ್ ಎಲ್ಲಾ ರೀತಿಯಲ್ಲೂ ಕೂಡ ಈ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಹೈಕಮಾಂಡ್ ನೀಡಿರುವಂತಹ ಸಂದೇಶವನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಿರಿಯ ಸಚಿವ ಎಂಬಿ ಪಾಟೀಲ್ ಅವರನ್ನ ಭೇಟಿಯಾಗಿದ್ದಾರೆ. ಇಬ್ಬರು ನಾಯಕರ ನಡುವಿನ ಈ ಭೇಟಿ ಈಗ ನಾನಾ ಅರ್ಥವನ್ನ ಕಲ್ಪಿಸ್ತಾ ಇದೆ. ಎಂಬಿ ಪಾಟೀಲ್ ಹಂಗ್ ನೋಡಿದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತ ನಾಯಕರು ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಹೇಳಿ ಪದೇ ಪದೇ ಎಂಬಿ ಪಾಟೀಲ್ ಹೇಳ್ತಾ ಇದ್ದಾಗ ಬಹುಶಃ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಡಿಕೆ ಶಿವಕುಮಾರ್ಗೂ ಕೂಡ ಅನಿಸಿತ್ತು. ಅದರಂತೆ ಪ್ರಿಯಾಂಕ್ ಖರ್ಗೆ ಅವರು ಡೆಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತನ್ನ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯನವರ ಜೊತೆಗೆ ಕಾಣಿಸಿಕೊಂಡಂತ ಆಪ್ತ ಅವರ ಶಾಸಕರೇನಿದ್ದಾರೆ, ನಾಯಕರುಗಳೇನಿದ್ದಾರೆ, ಸಚಿವರುಗಳು ಅವರನ್ನ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಹಿರಿಯ ಸಚಿವ ಎಂಬಿ ಪಾಟೀಲ್ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಕೆಐಎಡಿಬಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಹಸ್ಯವಾಗಿ ಮಾತುಕತೆ ಮಾಡಿದ್ದಾರೆ.
ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಬಹಳ ಸ್ಪಷ್ಟ ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ರವಾನಿಸಿದೆ. ಬದಲಾವಣೆ ಬಡಿದಾಟದಲ್ಲಿ ನಿರ್ಣಾಯಕ ತಿರುವು ಬಂದೇ ಬಿಡುತ್ತಾ ಡಿಕೆ ಶಿವಕುಮಾರ್ಗೆ ರಾಹುಲ್ ಸಂದೇಶವನ್ನ ನೀಡಿದ್ದು ಪ್ರಿಯಾಂಕ್ ಖರ್ಗೆನ. ನಿನ್ನೆಯಿಂದ ಕಂಪ್ಲೀಟ್ ಆಕ್ಟಿವ್ ಆಗಿರುವ ಡಿಕೆ ಶಿವಕುಮಾರ್ ಎಲ್ಲಾ ರೀತಿಯಲ್ಲೂ ಕೂಡ ಈ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಹೈಕಮಾಂಡ್ ನೀಡಿರುವಂತಹ ಸಂದೇಶವನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಿರಿಯ ಸಚಿವ ಎಂಬಿ ಪಾಟೀಲ್ ಅವರನ್ನ ಭೇಟಿಯಾಗಿದ್ದಾರೆ. ಇಬ್ಬರು ನಾಯಕರ ನಡುವಿನ ಈ ಭೇಟಿ ಈಗ ನಾನಾ ಅರ್ಥವನ್ನ ಕಲ್ಪಿಸ್ತಾ ಇದೆ. ಎಂಬಿ ಪಾಟೀಲ್ ಹಂಗ್ ನೋಡಿದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತ ನಾಯಕರು ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಹೇಳಿ ಪದೇ ಪದೇ ಎಂಬಿ ಪಾಟೀಲ್ ಹೇಳ್ತಾ ಇದ್ದಾಗ ಬಹುಶಃ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಡಿಕೆ ಶಿವಕುಮಾರ್ಗೂ ಕೂಡ ಅನಿಸಿತ್ತು. ಅದರಂತೆ ಪ್ರಿಯಾಂಕ್ ಖರ್ಗೆ ಅವರು ಡೆಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತನ್ನ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯನವರ ಜೊತೆಗೆ ಕಾಣಿಸಿಕೊಂಡಂತ ಆಪ್ತ ಅವರ ಶಾಸಕರೇನಿದ್ದಾರೆ, ನಾಯಕರುಗಳೇನಿದ್ದಾರೆ, ಸಚಿವರುಗಳು ಅವರನ್ನ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಹಿರಿಯ ಸಚಿವ ಎಂಬಿ ಪಾಟೀಲ್ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಕೆಐಎಡಿಬಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಹಸ್ಯವಾಗಿ ಮಾತುಕತೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಬಹಳ ಸ್ಪಷ್ಟ ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ರವಾನಿಸಿದೆ. ಬದಲಾವಣೆ ಬಡಿದಾಟದಲ್ಲಿ ನಿರ್ಣಾಯಕ ತಿರುವು ಬಂದೇ ಬಿಡುತ್ತಾ ಡಿಕೆ ಶಿವಕುಮಾರ್ಗೆ ರಾಹುಲ್ ಸಂದೇಶವನ್ನ ನೀಡಿದ್ದು ಪ್ರಿಯಾಂಕ್ ಖರ್ಗೆನ. ನಿನ್ನೆಯಿಂದ ಕಂಪ್ಲೀಟ್ ಆಕ್ಟಿವ್ ಆಗಿರುವ ಡಿಕೆ ಶಿವಕುಮಾರ್ ಎಲ್ಲಾ ರೀತಿಯಲ್ಲೂ ಕೂಡ ಈ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿ ನಾನಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಹೈಕಮಾಂಡ್ ನೀಡಿರುವಂತಹ ಸಂದೇಶವನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಿರಿಯ ಸಚಿವ ಎಂಬಿ ಪಾಟೀಲ್ ಅವರನ್ನ ಭೇಟಿಯಾಗಿದ್ದಾರೆ. ಇಬ್ಬರು ನಾಯಕರ ನಡುವಿನ ಈ ಭೇಟಿ ಈಗ ನಾನಾ ಅರ್ಥವನ್ನ ಕಲ್ಪಿಸ್ತಾ ಇದೆ. ಎಂಬಿ ಪಾಟೀಲ್ ಹಂಗ್ ನೋಡಿದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಂತ ನಾಯಕರು ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಹೇಳಿ ಪದೇ ಪದೇ ಎಂಬಿ ಪಾಟೀಲ್ ಹೇಳ್ತಾ ಇದ್ದಾಗ ಬಹುಶಃ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಡಿಕೆ ಶಿವಕುಮಾರ್ಗೂ ಕೂಡ ಅನಿಸಿತ್ತು. ಅದರಂತೆ ಪ್ರಿಯಾಂಕ್ ಖರ್ಗೆ ಅವರು ಡೆಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತನ್ನ ಡಿಕೆ ಶಿವಕುಮಾರ್ ಅವರಿಗೆ